ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅತ್ಯಂತ ಆದರಣೀಯರಾದ ನನ್ನೆಲ್ಲ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿಪಾತ್ರರಾದ ಕಿರಿಯರೇ, ನಾವು ಇಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 38ನೇ ಸರಣಿಯಲ್ಲಿದ್ದೇವೆ. ಕಳೆದ ಸರಣಿಯಲ್ಲಿ ನಾವು ಬದ್ರ್ ಯುದ್ಧದ ನಂತರ ಮಕ್ಕಾದ ಪರಿಸ್ಥಿತಿ ಹೇಗಿತ್ತು ಎನ್ನುವ ನಿಟ್ಟಿನಲ್ಲಿ ಬಹಳ ರೋಚಕವಾದ ಒಂದು ಘಟನೆಯ ಬಗ್ಗೆ ಕೇಳಿದ್ದೆವು. ಉಮೈರ್ ಬಿನ್ ವಹಬ್ ರದಿಯಲ್ಲಾಹು ತಾಲಾ ಅನ್ಹು ಎಂಬ ವ್ಯಕ್ತಿ ಮೊದಲವರು ಶತ್ರುವಾಗಿದ್ದರು. ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕೊಲ್ಲುವಂತಹ ಸಂಚಿನೊಂದಿಗೆ ಮದೀನಾಕ್ಕೆ ಹೋದರು. ಆದರೆ ಈ ಸಂಚು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಯಿತು. ಅವರು ಅದರ ಬಗ್ಗೆ ಅವರಲ್ಲಿ ಪ್ರಸ್ತಾವಿಸಿದರು, ಅವರ ಬಗ್ಗೆ ಅವರೊಂದಿಗೆ ಹೇಳಿದರು. ಆಗ ಅವರಿಗೆ ಬಹಳ ಆಶ್ಚರ್ಯ ಆಯಿತು ಮತ್ತು ಅವರು ಇಸ್ಲಾಂ ಸ್ವೀಕರಿಸಿದರು. ಈ ರೀತಿ ಅವರ ವೃತ್ತಾಂತ, ಆ ಮೂಲಕ ಸನ್ಮಾರ್ಗದರ್ಶನ ಅದು ಎಲ್ಲರಿಗೂ ತೆರೆದುಕೊಂಡಿದೆ. ಎಂತಹ ಶತ್ರುಗಳು ಕೂಡ ಯಾವುದೇ ಸಂದರ್ಭದಲ್ಲಿ ಅವರ ಮನಸ್ಸು ಬದಲಾಗಬಹುದು. ಆದ್ದರಿಂದ ನಾವು ಅಲ್ಲಾಹನ ಕಾರುಣ್ಯದಿಂದ ನಿರಾಶರಾಗದೆ ಸಂದೇಶ ಪ್ರಚಾರ ಮಾಡಬೇಕಾದಂಥ ಅಗತ್ಯ ಇದೆ ಎಂಬುದು ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಇದ್ದಂತಹ ಅಲ್ಲಾಹನ ಸಹಾಯ ಮತ್ತು ಅವರ ನಾಯಕತ್ವ ಇತ್ಯಾದಿಗಳ ಬಗ್ಗೆ ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಮತ್ತೆ ಮದೀನಾದಲ್ಲಿ ಎಂತಹ ಪರಿಸ್ಥಿತಿ ಇತ್ತು ಬದ್ರ್ ಯುದ್ಧದ ನಂತರ ಎಂಬ ಬಗ್ಗೆ ತಿಳಿಯಲು ಪ್ರಯತ್ನಿಸುತ್ತೇವೆ. ಮದೀನಾದಲ್ಲಿ ಜನರಿಗೆ ಎರಡು ರೀತಿಯ ವಿಭಾಗಗಳಿಗೆ ಬಹಳ ಬೇಸರ ಆಯಿತು ಬದ್ರ್ ಯುದ್ಧದ ನಂತರ. ಒಂದು, ಕಪಟ ವಿಶ್ವಾಸಿಗಳು. ಅವರೆಲ್ಲರೂ ಕೂಡ ಭಾವಿಸಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಬದ್ರ್ ಯುದ್ಧದಲ್ಲಿ ಸೋಲಾಗುತ್ತದೆ ಎಂದು ಭಾವಿಸಿದ್ದರು ಮತ್ತು ಮುಸ್ಲಿಮರು ನಾಶವಾಗುತ್ತಿದ್ದಾರೆ ಎಂದು ಭಾವಿಸಿದ್ದರು. ಆದರೆ ಅವರ ನಿರೀಕ್ಷೆಗೆ ವಿರುದ್ಧವಾಗಿ ಮುಸ್ಲಿಮರು ಜಯಗಳಿಸಿದರು. ಇದರಿಂದ ಅವರು ಬಹಳ ಖಿನ್ನರಾಗಿದ್ದರು, ಅವರಿಗೆ ಬಹಳ ದುಃಖವಾಗಿತ್ತು. ದುಃಖ ಆದಂತಹ ಮತ್ತೊಂದು ಸಮೂಹ ಅಂತ ಹೇಳಿದರೆ ಮದೀನಾದಲ್ಲಿ ನೆಲೆಸಿದ್ದಂತಹ ಯಹೂದಿಗಳೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಪ್ಪಂದ ಮಾಡಿದ್ದರು. ಅವರೆಲ್ಲರ ಸುರಕ್ಷೆ ವ್ಯವಸ್ಥೆ ಮಾಡಿದ್ದರು, ಅವರಿಗಾಗಿ ಸಂವಿಧಾನ ರಚಿಸಿದ್ದರು, ಅದರಲ್ಲಿ ಅವರ ಹಕ್ಕುಗಳಿದ್ದವು. ಆದರೂ ಕೂಡ ಅವರು ನಿರಂತರವಾಗಿ ಮದೀನಾದಲ್ಲಿ ಇದ್ದುಕೊಂಡೇ ಶತ್ರುತ್ವವನ್ನು ಪ್ರದರ್ಶಿಸಿದರು. ಅವರ 3 ಗೋತ್ರಗಳಲ್ಲಿದ್ದವು. ಒಂದು ಬನಿ ಕೈನುಕಾ ಎಂಬ ಗೋತ್ರ, ಮತ್ತೊಂದು ಬನಿ ನಜೀರ್ ಎಂಬಂತಹ ಗೋತ್ರ, ಮತ್ತೊಂದು ಬನಿ ಕುರೈದ. ಈ 3 ಗೋತ್ರಗಳು ಬೇರೆ ಬೇರೆ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದವು. ಅವರದೇ ಆದಂತಹ ಒಂದು ಛಾಪು ಅಲ್ಲಿತ್ತು, ಅವರದೇ ಆದಂತಹ ಒಂದು ಅಸ್ತಿತ್ವ ಅಲ್ಲಿತ್ತು, ಒಂದು ಅಸ್ಮಿತೆ ಅಲ್ಲಿತ್ತು. 3 ಬೇರೆ ಬೇರೆ ಗೋತ್ರಗಳು ಮತ್ತು ಬೇರೆ ಬೇರೆ ವೃತ್ತಿಯನ್ನು, ಬೇರೆ ಬೇರೆ ರೀತಿಯ ವ್ಯಾಪಾರವನ್ನು ನಡೆಸ್ತಾ ಇರದಂತಹ ವಿಭಾಗ, ಮತ್ತು ಎಲ್ಲರೂ ಕೂಡ ಸಿರಿವಂತರಾಗಿದ್ದರು ಮತ್ತು ಅವರು ಒಂದು ಪ್ರತ್ಯೇಕವಾದಂತಹ ಸ್ಥಳದಲ್ಲಿ ವಾಸಿಸ್ತಾ ಇದ್ದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಸೇರಿಸಿ ಒಪ್ಪಂದ ಮಾಡಿದ್ದರು. ಮದೀನಾದ ಸಂರಕ್ಷಣೆಗೆ ಎಲ್ಲರೂ ಒಂದಾಗಿ ದುಡಿಯಬೇಕು ಎಂದು ಹೇಳಿದರು. ಆದರೆ ಅವರೆಲ್ಲರೂ ಕೂಡ ಅದಕ್ಕೆ ತದ್ವಿರುದ್ಧವಾಗಿದ್ದರು. ಮೊಟ್ಟ ಮೊದಲು ವಿರೋಧ ಪ್ರಕಟವಾದ್ದು ಬನಿ ಕೈನುಕಾ. ಅವರೊಂದಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ವ್ಯವಹರಿಸಿದರು ಎಂಬುದನ್ನು ನಾವು ಇವತ್ತಿನ ಈ ಸರಣಿಯಲ್ಲಿ ತಿಳಿಯಲು ಪ್ರಯತ್ನಿಸುತ್ತೇವೆ. ಅನಂತರ ಬದ್ರ್ ಯುದ್ಧದ ಬಹಳ ನಂತರ ಕೆಲವಾರು ಘಟನೆಗಳು ಸಂಭವಿಸಿತು. ಉಳಿದ 2 ಗೋತ್ರಗಳು ಬನಿ ನಜೀರ್ ಮತ್ತು ಬನಿ ಕುರೈದ, ಅವರೊಂದಿಗೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅತ್ಯಂತ ಉಗ್ರವಾಗಿ ಅಥವಾ ಅತ್ಯಂತ ಕಠಿಣವಾಗಿ ವರ್ತಿಸಿದರು ಮತ್ತು ಅವರೆಲ್ಲರೂ ಕೂಡ ಮದೀನಾ ತೊರೆಯಬೇಕಾಯಿತು. ಯಾಕೆಂತ ಹೇಳಿದರೆ ಅವರು ಮದೀನಾದಲ್ಲಿದ್ದುಕೊಂಡೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಮುಸ್ಲಿಮರ ಶತ್ರುಗಳಾಗಿದ್ದರು. ಯಹೂದಿಗಳ ಇತಿಹಾಸದಲ್ಲಿ ಇದೊಂದೇ ಇತಿಹಾಸ. ಈ ಇತಿಹಾಸದಲ್ಲಿ ಅವರನ್ನು ಮದೀನಾ ತೊರೆಯುವಂತೆ ನಿರ್ಬಂಧಿಸಲಾಯಿತು. ಇದಕ್ಕೆ ಕಾರಣ ಯಹೂದಿಗಳ ವಿರುದ್ಧ ಇದ್ದಂತಹ ದ್ವೇಷ ಅಲ್ಲ. ಯಾಕೆಂತ ಹೇಳಿದರೆ ಇಲ್ಲಿ ಯಹೂದಿಯ ಎಂಬ ಕಾರಣಕ್ಕಾಗಿ ಅವರನ್ನು ತೊರೆಯುವಂತೆ ಮಾಡಿದ್ದಲ್ಲ, ಬದಲಾಗಿ ದೇಶದ್ರೋಹ. ಒಳಗಿದ್ದುಕೊಂಡೇ, ಒಪ್ಪಂದದ ಭಾಗವಾಗಿದ್ದುಕೊಂಡೇ ಅವರು ದೇಶದ್ರೋಹ ಮಾಡಿದರು. ಆದ್ದರಿಂದ ಆ ದೇಶದ್ರೋಹದ ಒಂದು ಶಿಕ್ಷೆ ಎಂಬ ರೀತಿಯಲ್ಲಿ ಅವರನ್ನು ಹೊರಗಟ್ಟಲಾಯಿತು. ಅದಲ್ಲದೆ ಹೋಗಿದ್ದರೆ ನೀವು ಇಡೀ ಇತಿಹಾಸವನ್ನು ನೋಡುವುದಾದರೆ, ಅನಂತರದ ಇತಿಹಾಸವನ್ನು ನೋಡುವುದಾದರೆ, ಎಲ್ಲ ಕಾಲಗಳಲ್ಲಿಯೂ ಕೂಡ ಯಹೂದಿಗಳಿಗೆ, ಉದಾಹರಣೆಗೆ ಶಿಲುಬೆ ಯುದ್ಧ ನಡೆದಾಗ ಯಹೂದಿಗಳ ಮೇಲೆ ಕ್ರೈಸ್ತರ ಆಕ್ರಮಣ ನಡೆಯಿತು. ಆ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಮುಸ್ಲಿಂ ರಾಜ್ಯಗಳಿಗೆ ಹೋಗಿ ಅಲ್ಲಿ ಆಶ್ರಯ ಪಡೆದರು. ಮೊರಕ್ಕೋಗೆ ಹೋದರು. ಸ್ಪೇನ್ನಲ್ಲಿ ಅವರನ್ನು ಹೊರಹಾಕಿದಾಗ, ಕ್ರೈಸ್ತರು ಹೊರಹಾಕಿದಾಗ ಅವರು ಮೊರಕ್ಕೋಕ್ಕೆ ಹೋದರು, ಅಲ್ಲಿ ಆಶ್ರಯ ಪಡೆದರು. ಅದೇ ರೀತಿಯಲ್ಲಿ ಈಜಿಪ್ಟಿಗೆ ಹೋದರು, ಅಲ್ಲಿ ಆಶ್ರಯ ಪಡೆದರು. ತುರ್ಕಿಗೆ ಹೋದರು, ಅಲ್ಲಿ ಆಶ್ರಯ ಪಡೆದರು. ಯಾವಾಗಲೆಲ್ಲ ಯಹೂದಿಗಳ ಮೇಲೆ ಕ್ರೈಸ್ತರ ಆಕ್ರಮಣ ನಡೆಯಿತು, ಬಹಳ ಸಮಯದಲ್ಲಿ ಕ್ರೈಸ್ತರ ಮತ್ತು ಯಹೂದ್ಯರ ನಡುವೆ ಭಿನ್ನತೆ ಇತ್ತು. ಆದ್ದರಿಂದ ಜನರಿಗೆ ಸಾಮಾನ್ಯವಾಗಿ ಇಸ್ರೇಲ್ ಎಂಬ ರಾಷ್ಟ್ರದ ಸ್ಥಾಪನೆ 1948 ಸಂದರ್ಭದಲ್ಲಿ ಆಯಿತು.
ಅನಂತರ ಒಂದು ಬೇರೆ ರೀತಿಯ ಪರಿಸ್ಥಿತಿ ಇದೆ. ಆದರೆ ಅದು ಇತ್ತೀಚಿನ ಒಂದು ಪ್ರಕ್ರಿಯೆ. ಆದ್ದರಿಂದ ಜನರಿಗೆ ಈಗಿನ ಚರಿತ್ರೆ ಮಾತ್ರ ನೆನಪಿದೆ, ಹಳೆಯ ಚರಿತ್ರೆ ಯಾವುದೂ ನೆನಪಿಲ್ಲ. ಆದರೆ ಹಳೆಯ ಚರಿತ್ರೆಯನ್ನು ನೀವು ನೋಡುವುದಾದರೆ ಅಲ್ಲಿ ವೈರತ್ವ ಇದ್ದದ್ದು ಕ್ರೈಸ್ತರ ಮತ್ತು ಯಹೂದಿಗಳ ಮಧ್ಯೆ. ಮತ್ತು ಯಾವಾಗಲೆಲ್ಲ ಯಹೂದ್ಯರು ಊರು ಬಿಟ್ಟು ಹೋಗಬೇಕಾಯಿತು ಆ ಸಂದರ್ಭದಲ್ಲಿ, ಎಲ್ಲ ಸಂದರ್ಭದಲ್ಲಿ ಅವರು ಹೋದದ್ದು, ಹೆಚ್ಚಿನ ಜನರು ಹೋಗಿ ನೆಲೆಸಿದ್ದು ಮುಸ್ಲಿಂ ಬಾಹುಳ್ಯದ ಅಥವಾ ಮುಸ್ಲಿಮರ ಆಡಳಿತದಲ್ಲಿರುವಂತಹ ಪ್ರದೇಶಗಳಲ್ಲಿ ಅವರಿಗೆ ಆಶ್ರಯವನ್ನು ಕೊಡಲಾಯಿತು. ಯಾಕೆಂತ ಹೇಳಿದರೆ ಯಹೂದಿಗಳನ್ನು ಇಸ್ಲಾಂ ಮತ್ತು ಮುಸ್ಲಿಮರು ಗ್ರಂಥದವರು ಎಂದು ಕರೆಯುತ್ತಾರೆ ಮತ್ತು ಗ್ರಂಥದವರನ್ನು ಅವರು ವಿರೋಧಿಸುವುದಿಲ್ಲ. ಇಲ್ಲಿ ಅವರನ್ನು ಯಾಕೆ ಎತ್ತಂಗಡಿ ಮಾಡಲಾಯಿತು, ಅವರನ್ನು ಮದೀನಾದಿಂದ ದೂರ ಹೋಗುವಂತೆ ಮಾಡಲಾಯಿತು ಅಂತ ಹೇಳಿದರೆ, ಅವರು ಒಳಗಿದ್ದುಕೊಂಡೇ ಪಿತೂರಿ ನಡೆಸಿದರು ಮತ್ತು ದೇಶದ್ರೋಹ ಮಾಡಿದರು ಮತ್ತು ಒಪ್ಪಂದಕ್ಕೆ ವಿರುದ್ಧವಾಗಿ ನಡೆದರು. ಅವರ ಸಂರಕ್ಷಣೆಯ ಬಗ್ಗೆ ಒಂದು ಸಂವಿಧಾನವನ್ನು ರಚಿಸಲಾಗಿತ್ತು. ಆದರೂ ಕೂಡ ಅವರು ಆ ಸಂವಿಧಾನದ ಒಂದು ಭರವಸೆಯ ಹೊರತಾಗಿಯೂ ಕೂಡ ಸಂಚು ಹೂಡಿದರು. ಮದೀನಾ ಎಂಬ ಪುಟ್ಟ ರಾಷ್ಟ್ರದ ವಿರುದ್ಧ ಸಂಚು ಹೂಡಿದರು. ಆದ್ದರಿಂದ ಅವರನ್ನು ಮದೀನಾ ಬಿಟ್ಟು ಹೋಗುವಂತೆ ನಿರ್ಬಂಧಿಸಲಾಯಿತು. ಆದ್ದರಿಂದ ಇದಕ್ಕೆ ಕಾರಣ ಯಹೂದಿಗಳ ವಿರುದ್ಧ ನಡೆದಂತಹ ಕಾರ್ಯಾಚರಣೆ ಅಲ್ಲ, ಬದಲಾಗಿ ದೇಶದ್ರೋಹ ಎಂಬ ಒಂದು ಕಾರಣಕ್ಕಾಗಿ ಅವರನ್ನು ಅಲ್ಲಿಂದ ಹೊರಗಟ್ಟಲಾಯಿತು. ಬನಿ ಕೈನುಕಾದವರು ಅವರು ಬಂಗಾರದ ಕೆಲಸ ಮಾಡ್ತಾಯಿದ್ರು, ಆಭರಣಗಳನ್ನು ಮಾಡ್ತಾಯಿದ್ರು, ಅದೇ ರೀತಿಯಲ್ಲಿ ವಿವಿಧ ರೀತಿಯ ಕೆತ್ತನೆಯ ಕೆಲಸಗಳನ್ನು ಮಾಡ್ತಾಯಿದ್ರು. ಅದರಲ್ಲಿ ಬಹಳ ನಿಪುಣರಾಗಿದ್ದರು ಅವರು. ಮತ್ತು ಈ ಮೂರು ಗೋತ್ರಗಳು ಅವರು ಮನೆ ಕಟ್ಟುವಂತಹ ಒಂದು ವಿಶೇಷವಾದಂತಹ ಒಂದು ವಿಧಾನ ಇತ್ತು. ಅರಬರ ಮನೆಗಳಿಗೂ ಯಹೂದ್ಯರ ಮನೆಗಳಿಗೂ ಒಂದು ವ್ಯತ್ಯಾಸ ಕಂಡು ಬರ್ತಾಯಿದ್ರು. ಅವರು ಕೋಟೆಗಳಂತಹ ಮನೆಯನ್ನು ಕಟ್ತಾಯಿದ್ರು. ಅಂಥೇಳಿದರೆ ಒಂದು ಗೋಡೆಗಳಿತ್ತು, ಅದರಲ್ಲಿ ಹಲವಾರು ಗೋಡೆಗಳು, ವೃತ್ತಾಕಾರದ ಗೋಡೆಗಳು, ಅದರ ಮಧ್ಯದಲ್ಲಿ ಅವರ ಮನೆ ಇತ್ತು. ಆದ್ದರಿಂದ ಅದು ಅತ್ಯಂತ ಸುರಕ್ಷಿತವಾಗಿ ಇರುವಂತಹ ಮನೆ. ಆ ಮನೆಗೆ ಹೋಗಿ ಪ್ರವೇಶಿಸಲಿಕ್ಕೆ ಅಥವಾ ಒಂದು ರೀತಿಯ ಭದ್ರತೆ ವ್ಯವಸ್ಥೆ ಇದ್ದಂತಹ ಮನೆಗಳು, ಅಂತಹ ಮನೆಗಳಲ್ಲಿ ಅವರು ವಾಸಿಸ್ತಾ ಇದ್ದರು. ಮತ್ತು ಬನು ಕೈನುಕಾ ಕೂಡ ಅಂತಹದೇ ಮನೆಗಳಲ್ಲಿ ವಾಸಿಸ್ತಾ ಇದ್ದರು. ಬಹಳ ಸಿರಿವಂತ ವ್ಯಕ್ತಿಗಳಾಗಿದ್ದರು. ಮತ್ತು ಅವರು ಬದರ್ ಯುದ್ಧದ ನಂತರ ಅತ್ಯಂತ ಸ್ಪಷ್ಟವಾಗಿ ಬದರ್ ಯುದ್ಧದ ಜಯದ ಬಗ್ಗೆ ತಮ್ಮ ಖೇದವನ್ನು ವ್ಯಕ್ತಪಡಿಸಿದರು. ಬದರ್ ಯುದ್ಧದಲ್ಲಿ ಮಕ್ಕಾದವರಿಗೆ ಜಯ ಆಗಬೇಕಾಗಿತ್ತು, ಆದರೆ ನೀವು ಜಯಗಳಿಸಿದ್ದೀರಿ ಎಂದು ಮೂದಲಿಸುತ್ತಿದ್ದರು. ಈ ಕಾರಣಕ್ಕಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರೊಂದಿಗೆ ಮಾತನಾಡೋಕ್ಕಾಗಿ ಒಮ್ಮೆ ಯಹೂದಿಗಳ ಮಾರುಕಟ್ಟೆಗೆ ಹೋದರು. ಆಗ ಅವರ ನಾಯಕನೊಬ್ಬರು ಹೇಳಿದರು, ಬದರ್ನಲ್ಲಿ ನೀವು ಜಯಗಳಿಸಿದ್ದೀರಿ ಎಂದು ಬೀಗಬೇಕಾಗಿಲ್ಲ, ಹಾಗೆ ನಿಮಗೆ ನೋಡಬೇಕಿದ್ದರೆ ನಮ್ಮಂಥವರು ಸಿಗಬೇಕು ಯುದ್ಧ ಮಾಡಲಿಕ್ಕೆ. ನಮ್ಮಂಥವರು ಸಿಕ್ಕರೆ ಆಗ ನಿಮಗೆ ಗೊತ್ತಾಗುತ್ತದೆ ನಿಮ್ಮ ಅವಸ್ಥೆ ಏನು ಮತ್ತು ನಿಮಗೆ ಎಂತಹ ಸೋಲಾಗುತ್ತದೆ ಎಂದು ಹೇಳಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಟೀಕಿಸಲು ಮತ್ತು ಮೂದಲಿಸಲು ಅವರು ಪ್ರಯತ್ನ ಮಾಡಿದರು. ಮತ್ತು ಇಂತಹ ಹಲವಾರು ಘಟನೆಗಳು ನಡೆಯಿತು. ಒಬ್ಬ ಮುಸ್ಲಿಂ ಮಹಿಳೆ ಬಂಗಾರವನ್ನು ಕೊಳ್ಳಲಿಕ್ಕೆ ಒಂದು ಯಹೂದಿಯ ಬಳಿಗೆ ಹೋದರು. ಆ ಯಹೂದಿ ಒಬ್ಬ ಸ್ತ್ರೀ ಲಂಪಟ ವ್ಯಕ್ತಿಯಾಗಿದ್ದನು. ಅವನು ಆ ಮಹಿಳೆ ಒಬ್ಬಂಟಿ ಮಹಿಳೆ ಎಂಬುದನ್ನು ಅರಿತು ಆಕೆಯನ್ನು ವಿವಸ್ತ್ರಗೊಳಿಸಲು ಪ್ರಯತ್ನ ಮಾಡಿದನು. ಇದನ್ನು ಕಂಡಂತಹ ಅಲ್ಲೆಲ್ಲರೂ ಮುಸ್ಲಿಮರು, ಯಹೂದಿಗಳು ಎಲ್ಲರೂ ಕೂಡ ವಾಸಿಸ್ತಾ ಇದ್ದರು. ಆದ್ದರಿಂದ ಅಲ್ಲಿ ಈ ಒಂದು ಗೋತ್ರ ಪ್ರೇಮ ಎಂಬುದು ಅದು ಅರಬ್ ದೇಶದ ಭಾಗವಾಗಿತ್ತು. ಆದ್ದರಿಂದ ಅದೇ ಗೋತ್ರಕ್ಕೆ ಸೇರಿದಂತಹ ಮತ್ತೊಬ್ಬ ಮುಸ್ಲಿಂ ವ್ಯಕ್ತಿ ನಮ್ಮ ಗೋತ್ರದ ಮಹಿಳೆಯೊಬ್ಬಳು ವಿವಸ್ತ್ರಳಾಗುತ್ತಿದ್ದಾಳೆ ಎಂದು ಗೊತ್ತಾದಾಗ ಅದರ ಬಗ್ಗೆ ಪ್ರತಿಭಟನೆ ಮಾಡಿದರು ಮತ್ತು ಮಾತಿಗೆ ಮಾತು ಬೆಳೆಯಿತು. ಕೊನೆಗೆ ಆ ಯಹೂದಿ ವ್ಯಕ್ತಿಯನ್ನು ಮುಸ್ಲಿಂ ವ್ಯಕ್ತಿ ಕೊಂದುಬಿಟ್ಟರು. ಮತ್ತು ಆಗ ಯಹೂದಿಗಳೆಲ್ಲ ಸೇರಿ ಆ ಮುಸ್ಲಿಂ ವ್ಯಕ್ತಿಯನ್ನು ಕೊಂದು ಬಿಟ್ಟರು. ಹೀಗೆ ಹಲವಾರು ರೀತಿಯ ಒಪ್ಪಂದಗಳನ್ನು ಮೀರಿ ನಡೆಯುವಂತಹ ಘಟನೆಗಳು ಸಂಭವಿಸಿತು. ಮತ್ತು ಅವರು ಅತ್ಯಂತ ಸ್ಪಷ್ಟವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವಿಜಯ ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅಸ್ತಿತ್ವ ಇದೆಲ್ಲವನ್ನು ಟೀಕಿಸತೊಡಗಿದರು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ವಿರುದ್ಧ ಕಾರ್ಯಾಚರಣೆ ಮಾಡುವ ಒಂದು ತೀರ್ಮಾನ ಮಾಡಿದರು ಮತ್ತು ಅವರ ಮನೆಗಳನ್ನು, ಬನಿ ಕೈನುಕಾದ ಮನೆಗಳನ್ನು ಸುತ್ತುವರಿದರು ಮತ್ತು ಅವರನ್ನು ಹೇಳಿದರು, ನೀವೊಂದೋ ನಮ್ಮೊಡನೆ ಹೋರಾಟಕ್ಕೆ ಅಣಿಯಾಗಬೇಕು, ಇಲ್ಲವೇ ಮದೀನಾ ಬಿಟ್ಟು ಹೋಗಬೇಕು. ಹೀಗೆ ಅಲ್ಲಿ ಯಾವುದೇ ರೀತಿಯ ರಕ್ತಪಾತ ನಡೆಯಲಿಲ್ಲ. ಆದರೆ ಅವರಿಗೆ ಒಂದು ಆಸೆ ಇತ್ತು. ಅದೇನಂತ ಹೇಳಿದರೆ, ನಮ್ಮ ಮನೆಗಳು ಒಂದು ಹಲವಾರು ಆವರಣಗಳಿರುವ ಒಂದು ಕೋಟೆಯ ರೂಪದಲ್ಲಿರುವಂತಹ ಮನೆಗಳು, ಆದ್ದರಿಂದ ಏನೂ ಸಂಭವಿಸಲಿಕ್ಕಿಲ್ಲ. ಆದರೆ 15 ದಿನಗಳ ತನಕ ನಿರಂತರವಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಅನುಯಾಯಿಗಳು ಅವರ ಮನೆಯನ್ನು ಸುತ್ತುವರಿದರು ಮತ್ತು ಬೇಡಿಕೆಯನ್ನಿಟ್ಟರು. ಒಂದೋ ನೀವು ಒಪ್ಪಂದವನ್ನು ಪಾಲಿಸಬೇಕು ಮತ್ತು ಅದಕ್ಕೆ ಬದ್ಧರಾಗಬೇಕು, ಕ್ಷಮೆ ಕೋರಬೇಕು, ಇಲ್ಲವೇ ಮದೀನಾ ಬಿಟ್ಟು ತೊಲಗಬೇಕು. ಎರಡರ ಮದೀನಾದಲ್ಲಿ ಇದ್ದುಕೊಂಡೇ ಪಿತೂರಿ ನಡೆಸುವಂತಿಲ್ಲ. ಯಾಕಂತ ಹೇಳಿದರೆ ಇದು ಸಣ್ಣ ರಾಷ್ಟ್ರ, ಶತ್ರುಗಳು ಬೇಕಾದಷ್ಟು ಮಂದಿ ಇದ್ದಾರೆ
ಮತ್ತು ಆ ಶತ್ರುಗಳೆಲ್ಲರೂ ಕೂಡ ಮದೀನಾವನ್ನು ಮುಗಿಸಿಬಿಡಲು ಪ್ರಯತ್ನಿಸುತ್ತಿದ್ದಾರೆ. ಅಂತಹ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಶತ್ರು ಇರುವುದು ಅದು ಬಹಳ ಗಂಡಾಂತರಕಾರಿ ಒಂದು ಪರಿಸ್ಥಿತಿ. ಅದು ಹಾಗೆ ಆಗಬಾರದು ಎಂದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಬಯಸಿದರು. ಮತ್ತು ಈ ಸುತ್ತುವರಿಕೆ ಮುಂದುವರಿಯಿತು. ಕೊನೆಗೆ ನಿರ್ವಾಹವಿಲ್ಲದೆ ಅವರು ತಮ್ಮ ಕೋಟೆಯಂತಹ ದೊಡ್ಡ ದೊಡ್ಡ ಮನೆಗಳನ್ನು ಬಿಟ್ಟು ಹೋಗಬೇಕಾಯಿತು. ಹೀಗೆ 3 ಗೋತ್ರಗಳ ಪೈಕಿ ಬನಿ ಕೈನುಕಾ ಎಂಬ ಗೋತ್ರ ಅದು ಮದೀನಾ ಬಿಟ್ಟು ಹೋಯಿತು, ಅವರಿಂದ ಮುಕ್ತವಾಯಿತು. ಇನ್ನು 2 ಗೋತ್ರಗಳು ಅಲ್ಲಿ ವಾಸಿಸ್ತಾ ಇದ್ದವು, ಬನಿ ನಜೀರ್ ಮತ್ತು ಬನಿ ಕುರೈದಾ. ಮತ್ತು ಹಲವಾರು ತಿಂಗಳುಗಳ ನಂತರ ಬನಿ ಕುರೈದಾದಿಂದಲೂ ಕೂಡ ಇಂತಹುದೇ ವಿರೋಧದ ಹಲವಾರು ಘಟನೆಗಳು ನಡೆಯಿತು. ಅವರು ಕೂಡ ಸಿರಿವಂತರಾಗಿದ್ದರು, ಖರ್ಜೂರದ ತೋಟದ ಮಾಲಕರಾಗಿದ್ದರು. ಅವರು ಕೂಡ ಅಂತಹುದೇ ಒಂದು ಮನೆಗಳಲ್ಲಿ ವಾಸಿಸ್ತಾ ಇದ್ದರು. ಒಮ್ಮೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರೋ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನು ಕೊಂದಾಗ, 2 ವ್ಯಕ್ತಿಗಳನ್ನು ಅವರು ಕೊಂದಾಗ ಒಪ್ಪಂದದ ಪ್ರಕಾರ ರಕ್ತದ ಪರಿಹಾರ ಬೇಕಲ್ಲ. ಒಬ್ಬನನ್ನು ಕೊಂದರೆ ಅವನಿಗೆ ರಕ್ತದ ಪರಿಹಾರ ಕೊಡಬೇಕು, ಇಲ್ಲವೇ ಕೊಲ್ಲಲ್ಪಡಬೇಕು. ಇದು ಕಾನೂನು. ಕೊಂದವನನ್ನು ಕೊಲ್ಲಬೇಕು, ಕೊಲೆಗಾರನನ್ನು ಕೊಲ್ಲಬೇಕು, ಅಥವಾ ರಕ್ತದ ಪರಿಹಾರ ಕೊಟ್ಟು ಬಿಡುಗಡೆ ಮಾಡಬೇಕು. ಈ ಬಗ್ಗೆ ಮಾತನಾಡಲಿಕ್ಕೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆ ಗೋತ್ರದ ಬಳಿಗೆ ಹೋಗಿದ್ದರು. ಮಾತುಕತೆ ನಡೀತಾ ಇತ್ತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನೇ ಕೊಂದು ಬಿಡುವಂತಹ ಒಂದು ಯೋಜನೆಯನ್ನು ಅವರು ಹೂಡಿದರು. ಆ ಯೋಜನೆ ಎಂತಹ ಯೋಜನೆ ಆಗಿತ್ತು ಅಂತ ಹೇಳಿದರೆ, ಎಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕುಳಿತಿದ್ದರೋ ಅಲ್ಲಿಗೆ ಮೇಲಿನಿಂದ ಒಂದು ಕಲ್ಲು ಬೀಳಿಸುವಂತಹ ಒಂದು ಯೋಜನೆ ಹೂಡಿದ್ದರು. ಮತ್ತು ಅದರ ಯೋಜನೆ ಎಲ್ಲವೂ ಕೂಡ ಸಿದ್ಧವಾಗಿತ್ತು. ಆಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹನು ಈ ಹಿಂದೆ ಹಲವು ಬಾರಿ ಮಾಡಿದಂತೆ ಇದರ ಬಗ್ಗೆ ಅಲ್ಲಾಹನು ತಿಳಿಸಿದನು. ಮತ್ತು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಕ್ಷಣ ಅರಿವಾಯಿತು. ಅವರು ತಕ್ಷಣ ಅಲ್ಲಿಂದ ಹೊರಟು ನಿಂತರು. ಮತ್ತು ಈ ರೀತಿಯಲ್ಲಿ ಒಂದು ದೊಡ್ಡ ಅನಾಹುತ ಆಗುವುದು ತಪ್ಪಿತು. ಆದರೆ ಇದಕ್ಕೆ ವಿರುದ್ಧವಾಗಿ ಒಪ್ಪಂದವನ್ನು ಮುರಿದರು. ಮಾತ್ರ ಅಲ್ಲ, ಮದೀನಾದ ನಾಯಕನನ್ನೇ ಕೊಂದು ಬಿಡುವಂತಹ ದೇಶದ್ರೋಹದ ಕೆಲಸವನ್ನು ಅವರು ಮಾಡಿದರು ಎಂದು ಹೇಳಿ ಅದೇ ಆಪಾದನೆಯ ಮೇಲೆ ಮತ್ತೆ ಅವರನ್ನು ಸುತ್ತುವರಿಯಲಾಯಿತು. ಬನಿ ನದೀರ್ ಗೋತ್ರದ ಜನರನ್ನು ಸುತ್ತುವರಿಯಲಾಯಿತು. ಒಮ್ಮೆ ನಡೆದದ್ದಲ್ಲ, ಇದು ಹಲವು ತಿಂಗಳುಗಳ ನಂತರ ನಡೆದಂಥದ್ದು. ಮತ್ತು ಅವರು ಕೂಡ ನಿರ್ವಾಹವಿಲ್ಲದೆ ಮದೀನಾ ಬಿಟ್ಟು ಹೋಗಬೇಕಾಯಿತು ಮತ್ತು ತಮ್ಮ ದೊಡ್ಡ ದೊಡ್ಡ ಮನೆಗಳನ್ನು ಬಿಟ್ಟು ಹೋಗಬೇಕಾಯಿತು. ಹೀಗೆ ಬನಿ ನದೀರ್ನಿಂದಲೂ ಕೂಡ ಮದೀನಾ ಮುಕ್ತವಾಯಿತು. ಇನ್ನು ಕೊನೆಯ ಗೋತ್ರ ಇದ್ದದ್ದು ಬನಿ ಕುರೈದಾ. ಅವರು ಕೂಡ ಬಹಳ ಗಟ್ಟಿಗರಾಗಿದ್ದರು, ಬಹಳ ಸಿರಿವಂತರಾಗಿದ್ದರು, ಕೃಷಿಕರಾಗಿದ್ದರು. ಮತ್ತು ಅನೇಕ ವರ್ಷಗಳ ಕಾಲ ಅನಂತರ ಅವರು ಮದೀನಾದಲ್ಲಿದ್ದರು. ಕೊನೆಗೆ ಖಂದಕ್ ಯುದ್ಧ ನಡೆಯಿತು. ಖಂದಕ್ ಯುದ್ಧ, ಆ ಖಂದಕ್ ಯುದ್ಧ ಅದು ಕಂದಕ ಯುದ್ಧವಾಗಿತ್ತು. ಒಂದು ಕಂದಕವನ್ನು ತೋಡಲಾಗಿತ್ತು. ಕಂದಕವನ್ನು ಅರಬಿ ಭಾಷೆಯಲ್ಲಿ ಮತ್ತು ಉರ್ದು ಭಾಷೆಯಲ್ಲಿ ಖಂದಕ್ ಎಂದು ಕರೆಯುತ್ತಾರೆ. ಆ ಯುದ್ಧದ ಮತ್ತೊಂದು ಹೆಸರು ಅಲ್ ಅಹ್ಜಾಬ್. ಅಲ್ ಅಹ್ಜಾಬ್ ಅಂತ ಹೇಳಿದರೆ ಅನೇಕ ಕೂಟಗಳ ಯುದ್ಧ. ಮದೀನಾದ ಮೇಲೆ ಮುಗಿಬೀಳಲಿಕ್ಕಾಗಿ ಮಕ್ಕಾದ ಜನರು ಅನೇಕರನ್ನು ಸೇರಿಸಿದ್ದರು. ಸುಮಾರು 10,000 ಜನರನ್ನು ಸೇರಿಸಿ ಮದೀನಾಕ್ಕೆ ಆಕ್ರಮಣ ಮಾಡಲು ಬಂದಿದ್ದರು. ನಿಜವಾಗಿಯೂ ಕೂಡ ಅದೊಂದು ದೊಡ್ಡ ಅನಿಶ್ಚಿತತೆ ಇದ್ದಂತಹ ಒಂದು ಯುದ್ಧ. ಅಂತಹ ಸಂದರ್ಭದಲ್ಲೇ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಲ್ಮಾನ್ ಫಾರ್ಸಿ ರದಿಯಲ್ಲಾಹು ತಆಲಾ ಅನ್ಹುರವರ ಸಲಹೆ ಮೇರೆಗೆ, ಅವರು ಇರಾನ್ನವರಾಗಿದ್ದರು. ಇರಾನ್ನವರು ಆ ಕಾಲದಲ್ಲಿ ಕೂಡ ಯುದ್ಧದಲ್ಲಿ ಗಟ್ಟಿಗರಾಗಿದ್ದರು ಮತ್ತು ಈ ಕಾಲದಲ್ಲಿ, ಈಗ ನಡೆಯುತ್ತಿರುವಂತಹ ಕಾಲದಲ್ಲಿಯೂ ಕೂಡ ಯುದ್ಧದಲ್ಲಿ ಗಟ್ಟಿಗರಾಗಿದ್ದಾರೆ ಎಂಬುದು ವ್ಯಕ್ತವಾಗಿದೆ. ಸಲ್ಮಾನ್ ಫಾರ್ಸಿ ಇರಾನ್ನಲ್ಲಿ ಅನುಸರಿಸ್ತಾ ಇದ್ದಂತಹ ಒಂದು ವಿಧಾನವನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಹೇಳಿದರು. ಅದೇನಂತ ಹೇಳಿದರೆ, ದೊಡ್ಡ ಕಂದಕ ತೋಡುವುದು, ಅದರಲ್ಲಿ ಕುದುರೆಗೆ ಬರಲು ಸಾಧ್ಯವಾಗದೇ ಇರುವುದು. ಕುದುರೆ ಬರದಿದ್ದರೆ ಮಾತ್ರ ಯುದ್ಧ ನಡೆಯುವುದಿಲ್ಲ. ಆದ್ದರಿಂದ ಅಂತಹ ಕಂದಕ ತೋಡಬೇಕು ಎಂದು ಸಲಹೆ ಕೊಟ್ಟಾಗ ಎಲ್ಲರಿಗೂ ಆ ಸಲಹೆ ಇಷ್ಟ ಆಯಿತು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಇಷ್ಟ ಆಯಿತು. ಹೀಗೆ ಮದೀನಾಕ್ಕೆ ಪ್ರವೇಶಿಸಲು ಸಾಧ್ಯ ಇದ್ದಂತಹ ಒಂದೇ ಒಂದು ಜಾಗ, ಬೇರೆ ಜಾಗದಿಂದ ಅವರಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕೆ ಅಂತ ಹೇಳಿದರೆ ಅಲ್ಲಿ ಬೇರೆ ಅಗ್ನಿ ಪರ್ವತಗಳಿದ್ದವು. ಆದ್ದರಿಂದ ಅದನ್ನು ದಾಟಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಮತ್ತೊಂದು ಕಡೆ ನೀರಿತ್ತು. ಆದ್ದರಿಂದ ಒಂದೇ ಜಾಗದಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಇತ್ತು. ಆ ಜಾಗದಲ್ಲಿ ಒಂದು ದೊಡ್ಡ ಕಂದಕವನ್ನು ತೋಡಲಾಯಿತು. ಮತ್ತು ಈ ಕಂದಕ ಯುದ್ಧದಲ್ಲಿ ಒಂದು ಕಡೆ 10,000 ಸೇನೆ, ಮತ್ತೊಳಗೆ ಮದೀನಾದಲ್ಲಿ ಮುಸ್ಲಿಮರು, ಮತ್ತು ಅನಿಶ್ಚಿತ ಒಂದು ವಾತಾವರಣ ಇತ್ತು. ಯಾವಾಗ ಅವರು ಪ್ರವೇಶಿಸುತ್ತಾರೋ ಹಲವು ಬಾರಿ ಅವರು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಕಂದಕವನ್ನು ಹಾರಲು ಸಾಧ್ಯವಾಗದೆ ಅನೇಕರು ಕೆಳಗೆ ಬಿದ್ದರು ಮತ್ತು ಅವರ ಕುದುರೆಗಳಿಗೆ ಹಾರಲು ಸಾಧ್ಯವಾಗಲಿಲ್ಲ. ಹೀಗೆ ಸಣ್ಣ ಸಣ್ಣ ಪ್ರತಿಭಟನೆಗಳು, ಸಣ್ಣ ಸಣ್ಣ ಕಾರ್ಯಾಚರಣೆಗಳು ಇತ್ಯಾದಿಗಳು ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಒಮ್ಮೆ ಬಹಳ ಒಂದು ರೀತಿಯ ಭಯದ ವಾತಾವರಣವು ಕೂಡ ನಿರ್ಮಾಣ ಆಯಿತು. ಇನ್ನೇನಾಗುತ್ತದೆ
10,000 ಜನ ಕಾಯುತ್ತಿದ್ದಾರೆ. ಮದೀನಾದಲ್ಲಿ ಒಂದು ವೇಳೆ ಯುದ್ಧ ಸಂಭವಿಸಿಬಿಟ್ಟರೆ ಒಳಗಿನವರು ಏನಾಗುತ್ತಾರೆ? ಮತ್ತು ಮುಸ್ಲಿಮರ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಮದೀನಾದಲ್ಲಿದ್ದರು. ಅವರ ಮೇಲೆ ಎಂತಹ ಒಂದು ಅನ್ಯಾಯ ಆಗುತ್ತದೆ ಇತ್ಯಾದಿಗಳ ಬಗ್ಗೆ ಒಂದು ಭಯದ ವಾತಾವರಣ ಇತ್ತು. ಅಂತಹ ಸಂದರ್ಭದಲ್ಲಿ ಮದೀನಾದ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿದ್ದಂತಹ ಬನೀ ಕುರೈದ ಯುದ್ಧದ ಮಧ್ಯದಲ್ಲಿ ಶತ್ರುಗಳಿಗೆ ನಮ್ಮ ಬೆಂಬಲ ಎಂಬುದನ್ನು ಘೋಷಿಸಿಬಿಟ್ಟರು. ಒಳಗೆ ಇದ್ದುಕೊಂಡು ಶತ್ರುಗಳಿಗೆ ಬೆಂಬಲ. ಆದ್ದರಿಂದ ಅದು ಕೂಡ ಒಂದು ದೊಡ್ಡ ಮೋಸ ಆಗಿತ್ತದು. ಯುದ್ಧದ ಮಧ್ಯದಲ್ಲಿ ಅತ್ಯಂತ ಅನಿಶ್ಚಿತತೆಯ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಅನಿಸಿದ್ದು ಏನಂತ ಹೇಳಿದರೆ, ಇನ್ನೇನು ಯಾವುದೇ ಸಂದರ್ಭದಲ್ಲಿ 10,000 ಸೇನೆ ಮದೀನಾ ಪ್ರವೇಶಿಸುತ್ತದೆ ಮತ್ತು ಮುಸ್ಲಿಮರಿಗೆ ಸೋಲಾಗುತ್ತದೆ. ಆದ್ದರಿಂದ ಸುರಕ್ಷಿತ ಯಾವುದಾದಂತಹ ಮೊದಲೇ ಅವರಿಗೆ ಮುಸ್ಲಿಮರ ಮೇಲೆ ದ್ವೇಷ ಇತ್ತು. ಆದರೆ ನಿರ್ವಾಹ ಇಲ್ಲದೆ ಅವರು ಒಪ್ಪಂದದಲ್ಲಿ ಸೇರಿದ್ದರು. ಆದ್ದರಿಂದ ಅವರು ಭಾವಿಸಿದರು ನಮಗೆ ಅತ್ಯಂತ ಕ್ಷೇಮಕರವಾದ್ದು ಯಾವುದು ಅಂತ ಹೇಳಿದರೆ ಶತ್ರುಗಳಿಗೆ ಬೆಂಬಲ ಕೊಡುವುದು. ಹೀಗೆ ಅವರು ಬೆಂಬಲ ಕೊಟ್ಟರು. ಆದರೆ ಕಂದಕ ಯುದ್ಧದಲ್ಲಿ ಯುದ್ಧವಾಗದೆ ಮುಸ್ಲಿಮರಿಗೆ ವಿಜಯವಾಯಿತು. ಅವರು ಯಾವುದೇ ರೀತಿಯ ಜಯವನ್ನು ಗಳಿಸದೆ ಶತ್ರುಗಳು ಮರಳಬೇಕಾಯಿತು. ಅಂತಹ ಸಂದರ್ಭದಲ್ಲಿ ಅವರು ಹೋದ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬನೀ ಕುರೈದಾವನ್ನು ಕೂಡ ಸುತ್ತುವರಿದರು ಮತ್ತು ಅವರ ಖರ್ಜೂರದ ತೋಟಗಳು ಅದಕ್ಕೂ ಕೂಡ ಹಾನಿ ಮಾಡಿದರು. ಅವರ ಮನೆಗಳಿಗೂ ಕೂಡ ಹಾನಿ ಮಾಡಲಾಯಿತು. ಅವರನ್ನು ಸುತ್ತುವರಿಯಲಾಯಿತು. ಕೊನೆಗೆ ನಿರ್ವಾಹವಿಲ್ಲದೆ ಅವರೂ ಕೂಡ ಹೊರಟು ಹೋಗಬೇಕಾಯಿತು. ಪವಿತ್ರ ಕುರ್ಆನ್ನಲ್ಲಿಯೂ ಕೂಡ ಇದು ಅಲ್ಲಾಹನ ಸಹಾಯದಿಂದ ಆಯಿತು ಎಂಬುದನ್ನು ಪ್ರಸ್ತಾವಿಸಲಾಗಿದೆ. ಉದಾಹರಣೆಗೆ ಸೂರತುಲ್ ಹಷರ್ 59ನೇ ಅಧ್ಯಾಯ ಅದರ 2ನೇ ವಾಕ್ಯದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಹುವಲ್ಲದಿ ಅಖ್ರಜಲ್ಲದೀನ ಕಫರು ಮಿನ್ ಅಹ್ಲಿಲ್ ಕಿತಾಬಿ ಮಿನ್ ದಿಯಾರಿಹಿಂ ಲಿ ಅವ್ವಲಿಲ್ ಹಷರ್. ಗ್ರಂಥದವರ ಪೈಕಿಯ ಸತ್ಯ ನಿಷೇಧಿಗಳು ಅವರನ್ನು ಮೊದಲ ಆಕ್ರಮಣದಲ್ಲೇ ಹೊರಗೆ ಹೋಗುವಂತೆ ಮಾಡಿದವನು ಅಲ್ಲಾಹನೇ ಆಗಿದ್ದಾನೆ. ಇದು ಅಲ್ಲಾಹನ ಸಹಾಯದಿಂದ ಅವರಿಗೆ ಹೊರಗೆ ಹೋಗಬೇಕಾಯಿತು. ಮೊದಲ ಆಕ್ರಮಣದಲ್ಲೇ ಸುತ್ತುವರಿಯಲಾಯಿತು ಕೆಲವು ದಿನಗಳವರೆಗೆ. ಆನಂತರ ಅವರಿಗೆ ಹೋರಾಡಲು ಸಾಧ್ಯ ಆಗಲಿಲ್ಲ ಮತ್ತು ಅವರು ಅಲ್ಲಿಂದ ಹೊರಟು ಹೋದರು. ಮತ್ತು ಕೆಲವಾರು ನಾಶ ನಷ್ಟಗಳು ಕೂಡ ಅವರ ಕೃಷಿಗೆ ಮತ್ತು ಅವರ ಮನೆಗಳಿಗೆ ಮತ್ತು ಅವರ ಕೆಲವು ವ್ಯಕ್ತಿಗಳು ಕೂಡ ಹತರಾದರು. ಹೀಗೆ ಸಂಭವಿಸಿತು. ಇದನ್ನು ಮಾಡಿದವನು ಅಲ್ಲಾಹನೇ ಆಗಿದ್ದಾನೆ ಎಂದು ಅಲ್ಲಾಹನು ಹೇಳುತ್ತಾನೆ. ಮಾ ಧನಂತುಂ ಅನ್ ಯಖ್ರುಜು. ಮತ್ತು ಮುಸ್ಲಿಮರ ಮಟ್ಟಿಗೆ ಹೇಳುವುದಾದರೆ ಬಹಳ ಪ್ರಬಲವಾಗಿ ಮದೀನಾದಲ್ಲಿ ನೆಲೆಸಿದ್ದಂತಹ ದೊಡ್ಡ ದೊಡ್ಡ ಕೋಟೆಗಳಂತಹ ಮನೆಯಲ್ಲಿ ವಾಸಿಸಿದ್ದಂತಹ ಬಹಳ ಸಿರಿವಂತರಾದಂತಹ ಮತ್ತು ಮದೀನಾದಲ್ಲಿ ಬಹಳ ಆಳವಾಗಿ ನೆಲೆಯೂರಿದ್ದಂತಹ ಜನರು ಯಾವತ್ತೂ ಮದೀನಾ ಬಿಟ್ಟು ಹೋಗಲಿಕ್ಕಿಲ್ಲ ಎಂದೂ ಕೂಡ ನೀವು ಭಾವಿಸುತ್ತಿದ್ದೀರಿ. ಮುಸ್ಲಿಮರಿಗೆ ಅವರು ಹೋಗ್ಬೋದು ಎಂಬ ಭಾವನೆ ಇರಲಿಲ್ಲ. ಸುತ್ತುವರಿದಿದ್ದರು, ಹೋಗಬೇಕು ಎಂಬ ಬಯಕೆ ಇತ್ತು. ಆದರೆ ಹೋಗಲು ಸಾಧ್ಯವೇ ಎನ್ನುವ ಬಗ್ಗೆ ಒಂದು ಅನಿಶ್ಚಿತತೆ ಇತ್ತು. ಕೆಲವರು ಭಾವಿಸಿದ್ದರು ಅವರು ಹೋಗುವುದೇ ಇಲ್ಲ ಎಂದು. ಅದನ್ನು ಕೂಡ ಅಲ್ಲಾಹನು ಇಲ್ಲಿ ಪ್ರಸ್ತಾವಿಸ್ತಾ ಇದ್ದಾನೆ. ಮಾ ಧನಂತುಂ ಅನ್ ಯಖ್ರುಜು. ನೀವು ಭಾವಿಸ್ತಾ ಇದ್ದೀರಿ ಅವರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಂದು ಭಾವಿಸ್ತಾ ಇದ್ದೀರಿ. ವದನ್ನು ಅನ್ನಹುಂ ಮಾನಿಯತಹುಂ ಹುಸೂನಹುಂ ಮಿನ್ ಅಲ್ಲಾಹ್. ಮತ್ತು ಅವರು ಕೂಡ ಏನು ಭಾವಿಸ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ದೊಡ್ಡ ದೊಡ್ಡ ಕೋಟೆಗಳಂತಹ ಮನೆ ಇದು ಅಲ್ಲಾಹನಿಂದ ನಮ್ಮನ್ನು ರಕ್ಷಿಸುತ್ತದೆ. ಇಲ್ಲಿ ಈ ಹೋರಾಟ ಕೇವಲ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮುಸ್ಲಿಮರ ವಿರುದ್ಧ ಹೋರಾಟ ಎಂದು ಹೇಳಲಾಗ್ತಾ ಇಲ್ಲ. ಬದಲಾಗಿ ಅಲ್ಲಾಹನ ಧರ್ಮ ಮತ್ತು ಅಲ್ಲಾಹನ ಸಂದೇಶ, ಏಕದೇವತ್ವದ ಸಂದೇಶ, ಇದು ಎಲ್ಲ ಪ್ರವಾದಿಗಳು ಕೊಟ್ಟಂತಹ ದೇವನ ಸಂದೇಶ. ಒಂದು ಕಡೆ ಈ ಸಂದೇಶ, ಮತ್ತೊಂದು ಕಡೆ ಅದು ಅಳಿಯಬೇಕು ಎಂದು ಭಾವಿಸುತ್ತಿದ್ದಂತಹ ಶತ್ರುಗಳು. ಅವರು ಗ್ರಂಥದವರು ಕೂಡ ಆಗಿದ್ದರು. ಗ್ರಂಥದವರಿಗೆ ಅದನ್ನು ಬೆಂಬಲಿಸಬೇಕಾಗಿತ್ತು. ಯಾಕಂತ ಹೇಳಿದರೆ ಅದೇ ಗ್ರಂಥದ ಮುಂದುವರಿದ ಸಂದೇಶ ಇದು. ಅದಕ್ಕೆ ವಿರುದ್ಧವಾಗಿ ಅವರು ಅದರ ವಿರುದ್ಧವಾಗಿ ನಿಂತರು. ಮತ್ತು ಅವರು ಭಾವಿಸಿದ್ದರು ನಮ್ಮಲ್ಲಿ ದೊಡ್ಡ ದೊಡ್ಡ ಕೋಟೆಗಳಿವೆ, ಆದ್ದರಿಂದ ಏನೂ ಸಂಭವಿಸಲಿಕ್ಕಿಲ್ಲ. ಫಅತಾಹುಮುಲ್ಲಾಹು ಮಿನ್ ಹೈಥು ಲಮ್ ಯಹ್ತಸಿಬು. ಮತ್ತು ಅಲ್ಲಾಹನು ಅವರು ನಿರೀಕ್ಷಿಸಲು ಸಾಧ್ಯ ಇಲ್ಲದಂತಹ ರೀತಿಯಲ್ಲಿ ಅವರನ್ನು ಎದುರುಗೊಂಡನು. ಮತ್ತು ಈ ರೀತಿ ಅಲ್ಲಾಹನು ಅವರನ್ನು ಎದುರುಗೊಂಡನು ಎಂದು ಹೇಳಲಾಗುತ್ತದೆ. ಮತ್ತು ವಖದಫ ಫೀ ಕುಲೂಬಿಹಿಮ್ ರುಅಬ್. ಮತ್ತು ಅಲ್ಲಾಹನು ಅವರ ಹೃದಯದಲ್ಲಿ ಒಂದು ರೀತಿಯ ಭಯವನ್ನು ಬಿತ್ತಿದನು. ಮತ್ತು ಯುಖ್ರಿಬೂನ ಬುಯೂತಹುಂ ಬಿ ಐದೀಹಿಂ ವ ಐದಿಲ್ ಮುಅ್ಮಿನೀನ್. ಅವರು ತಮ್ಮ ಮನೆಗಳನ್ನು ಸ್ವತಃ ಹಾಳು ಮಾಡಿದರು ಮತ್ತು ಮುಸ್ಲಿಮರ ಕೈಯಿಂದಲೂ ಕೂಡ ಅವರ ಮನೆಗಳು ಹಾಳಾಯಿತು. ಯಾಕೆಂತ ಹೇಳಿದರೆ ಯುದ್ಧದ ವಾತಾವರಣ ನಿರ್ಮಾಣ ಆಯಿತು. ಅಲ್ಲಿ ಬೇಕಾದಷ್ಟು ನಾಶ ನಷ್ಟ ಸಂಭವಿಸಿತು. ಫಾತಬಿರು ಯಾ ಉಲಿಲ್ ಅಬ್ಸಾರ್. ಆದ್ದರಿಂದ ಕಣ್ಣುಳ್ಳವರೇ ನೀವು ಇದರ ಬಗ್ಗೆ ಆಲೋಚನೆ ಮಾಡಿರಿ ಮತ್ತು ನೋಡಿರಿ, ಅದರಿಂದ ಪಾಠ ಕಲಿಯಿರಿ ಎಂದು ಪವಿತ್ರ ಕುರ್ಆನ್ ಹೇಳುತ್ತದೆ. ಹೀಗೆ ಬದರ್ ಯುದ್ಧದಿಂದ ಆರಂಭವಾದಂತಹ
ಅಲ್ಲಿ ನೆಲೆಸಿದ್ದಂತಹ 3 ಯಹೂದಿ ಗೋತ್ರಗಳ ಎತ್ತಂಗಡಿ ನಡೆಯಿತು ಮತ್ತು ಅವರಿಂದ ಮದೀನಾ ಮುಕ್ತವಾಯಿತು. ಅದಕ್ಕೆ ಕಾರಣ ಅವರು ಯಹೂದಿ ಎಂಬುದಲ್ಲ ಆಗಿರಲಿಲ್ಲ, ಬದಲಾಗಿ ಅವರು ನಡೆಸಿದಂತಹ ದೇಶದ್ರೋಹ, ಮೋಸ, ಕಪಟ ಮತ್ತು ಯುದ್ಧದ ಸಂದರ್ಭದಲ್ಲೇ ಶತ್ರುಗಳೊಂದಿಗೆ ಕೈಜೋಡಿಸುವಂತಹ ಒಂದು ಅನ್ಯಾಯ ಇತ್ಯಾದಿಗಳಾಗಿತ್ತು. ಇಲ್ಲದೆ ಹೋಗಿದ್ದರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಹೂದಿಗಳಿಗೆ ಗೌರವ ಕೊಟ್ಟಿದ್ದರು, ಯಹೂದಿಗಳನ್ನು ಗೌರವ ಗ್ರಂಥದವರು ಎಂದು ಕರೆದಿದ್ದರು, ಯಹೂದಿಯ ಶವಯಾತ್ರೆ ನಡೆಯುತ್ತಿದ್ದಾಗ ಎದ್ದು ನಿಂತಿದ್ದರು ಗೌರವದಿಂದ, ಮತ್ತು ಅದನ್ನು ಅವರ ನಂತರ ಅವರ ಅನುಯಾಯಿಗಳು ಕೂಡ ಪಾಲಿಸಿದರು ಮತ್ತು ಯಹೂದಿಗಳೊಂದಿಗೆ ಬಹಳ ನ್ಯಾಯಸಮ್ಮತವಾದ ಒಂದು ವ್ಯವಹಾರವನ್ನು ಮಾಡಿದರು. ಮುಸ್ಲಿಮರ ಅತ್ಯಂತ ದೊಡ್ಡ 2 ಶಿಕ್ಷಣ ಕೇಂದ್ರಗಳು 10ನೇ ಶತಮಾನದಲ್ಲಿ ಸುಮಾರು 10ನೇ ಶತಮಾನದಲ್ಲಿ ಇದ್ದಾಗ ಬಗ್ದಾದ್ನಲ್ಲಿ ಮತ್ತು ಸ್ಪೇನ್ನಲ್ಲಿ, ಅಲ್ಲಿ ಅಧ್ಯಾಪಕರ ಸಂಖ್ಯೆಯೂ ಕೂಡ ಅಲ್ಲಿಯೂ ಕೂಡ ದೊಡ್ಡ ಅಧ್ಯಾಪಕರು ಅವರು ಯಹೂದ್ಯರಾಗಿದ್ದರು. ವಿದ್ಯಾರ್ಥಿಗಳಲ್ಲಿಯೂ ಕೂಡ ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಯಹೂದ್ಯರಾಗಿದ್ದರು. ಮತ್ತು ಯಹೂದಿಗಳ ಐತಿಹಾಸಿಕವಾದ ದೊಡ್ಡ ದೊಡ್ಡ ನಾಯಕರು ಮತ್ತು ದೊಡ್ಡ ದೊಡ್ಡ ವಿದ್ವಾಂಸರು, ಅದರಲ್ಲಿ ಮೈಮೋನಡಿಸ್ ಅಥವಾ ರಾಂಬಾಮ್ ಎಂದಲೂ ಅಥವಾ ಇನ್ನೊಂದು ಹೆಸರು ಮೂಸಾ ಇಬ್ನ್ ಮೈಮೂನ್, ಅವರು ಅನಂತರ ಸಲಾಹುದ್ದೀನ್ ಅಯ್ಯೂಬಿಯವರ ವೈಯಕ್ತಿಕ ವೈದ್ಯರಾಗಿಯೂ ಸೇರಿದರು. ಅವರು ಯಹೂದಿ ವಂಶದ ಮತ್ತು ಯಹೂದಿ ಧರ್ಮದ ದೊಡ್ಡ ನಾಯಕರು. ಇಂದು ಕೂಡ ಅವರ ಥಿಯಾಲಜಿಯನ್ನು ಬರೆದಂತಹ ದೊಡ್ಡ ನಾಯಕರು ಎಂದು ಅವರನ್ನು ಗುರುತಿಸಲಾಗುತ್ತದೆ. ಅವರು ಮುಸ್ಲಿಂ ಕಾಲೇಜಿನಲ್ಲಿ ಕಲಿತವರು, ಮುಸ್ಲಿಮರ ವಿಶ್ವವಿದ್ಯಾನಿಲಯದಲ್ಲಿ ಕಲಿತವರು, ಮುಸ್ಲಿಮರೊಂದಿಗೆ ಕೆಲಸ ಮಾಡಿದವರು, ಮತ್ತು ಅದು ಯಹೂದಿ ಮುಸ್ಲಿಂ ಸಂಬಂಧವನ್ನು ಸೂಚಿಸುತ್ತದೆ. ಇತಿಹಾಸದಲ್ಲಿ ಇದನ್ನು ಬಹಳಷ್ಟನ್ನು ಕಾಣುತ್ತೇವೆ. ಇಲ್ಲಿ ಅವರನ್ನು ಎತ್ತಂಗಡಿ ಯಾಕೆ ಮಾಡಲಾಯಿತು ಅಂತ ಹೇಳಿದರೆ, ಅವರು ದೇಶದ್ರೋಹ ಮಾಡಿದರು. ದೇಶದ್ರೋಹ ಮಾಡಿದಂತಹ ಸಮೂಹ ಎಂಬ ಕಾರಣಕ್ಕಾಗಿ ಅವರನ್ನು ಎತ್ತಂಗಡಿ ಮಾಡಲಾಯಿತು ಮತ್ತು ಮದೀನಾ ಹೀಗೆ ದೇಶದ್ರೋಹ ಮಾಡಿದಂತಹ ಕಾಪಟ್ಯ ಮೆರೆದಂತಹ 3 ಗೋತ್ರಗಳಿಂದ ಮುಕ್ತವಾಯಿತು. ನಾವು ಮುಂದಿನ ಸರಣಿಯಲ್ಲಿ ಮತ್ತಷ್ಟು ತಿಳಿಯೋಣ, ಮತ್ತಷ್ಟು ಕಲಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.